ಬಿಜೆಪಿಯವರು ಮುಸ್ಲಿಂ ಬೇರೆ, ಕ್ರಿಶ್ಚಿಯನ್ಸ್ ಬೇರೆ, ಹಿಂದೂ ಬೇರೆ ಅಂತ ಹೇಳ್ತಾರೆ. ಯಾಕೆ ಹೇಳ್ಬೇಕು? ಬರ್ರಿ ಬೇಡ, ಯಾವ್ದು ಬಂದ್ರಿ? ಕೆಂಪೇ ಬರೋದು. ಮುಸ್ಲಿಂ ರಕ್ತ, ಹಿಂದೂ ರಕ್ತ, ಕ್ರಿಶ್ಚಿಯನ್ ರಕ್ತ ಯಾವ್ದ್ರಿ ಬರೋದು? ಕೆಂಪೇ ರಕ್ತ ಬರೋದು. ಮುಸಲ್ಮಾನರ ಜನಾಂಗನ ದೂರಿಲ್ಲ ಅಂತಂದ್ರೆ ಅವರ ಮತ ಪರಿವರ್ತನೆ ಆಗೋದಿಲ್ಲ. ದೀನ ದಲಿತರು, ಸಾಮಾನ್ಯ ಕುಟುಂಬದವರು ಪ್ರತಿಯೊಬ್ಬರು ಸರ್ಕಾರದ ಪರವಾಗಿದ್ದೀವಿ. ನಾವೆಲ್ಲ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಪರವಾಗಿದ್ದೀವಿ. ನಮ್ಮ ಕರ್ನಾಟಕದ ಸಿದ್ದರಾಮಯ್ಯನವರು ನಮಗೆ ಏನೇನು ಮಾಡಿದಾರೆ ಅಂದರೆ ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಸಿದ್ದರಾಮಯ್ಯ ಬೆಂಬಲ ಕೊಟ್ಟು ನಾವು ಇಲ್ಲಿ ಮಟ್ಟಿಗೆ ಬಂದಿದ್ದೀವಿ. ಮೂಢ ಪ್ರಕರಣ ತಗೊಂಡಾರೆ ಅವರು. ಮೂಢ ಪ್ರಕರಣದಲ್ಲಿ ನಾವು ಯಾವುದೇ ತಪ್ಪು ಮಾಡಿಲ್ಲ. ನಾವು ಮೂಢ ಪ್ರಕರಣದಲ್ಲಿ 10 ಸೈಟು 15 ಸೈಟು ಅಂತ ಅವರು ಮಾಡವ್ರೆ. ನಾವು ಯಾವುದೇ ರೀತಿ ತಪ್ಪು ಅಂತ ನಾವು ಮಾಡಿಲ್ಲ. ಪ್ರಜ್ವಲ್ ರೇವಣ್ಣ ಅವ್ರ ಅಣ್ಣ ತಮ್ಮದಿರು ಇಡೀ ಕುಟುಂಬದನೇ ಬರೀ ವೈಯಕ್ತಿಕವಾಗಿ ಆಲೋಚನಾತ್ಮಕವಾಗಿ ಮಹಿಳೆಯರಿಗೆ ಅಸಲೋಚನೆ ಬರೀ ಇದೆ. ಯಾವುದು ಸ್ವಾಮಿಗಳು ಪೂಜೆ ಮಾಡಬೇಕು ಹೊರತು ನಮ್ಮ ಸಿದ್ದರಾಮಯ್ಯ ಬಗ್ಗೆ ಯಾವುದೇ ಕಾರಣಕ್ಕೂ ಅಪರಿತ್ಯವಾಗಿ ಮಾತಾಡೋದು ಅವಶ್ಯಕತೆ ಅಲ್ಲ. ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿದರೆ ನಮ್ಮ ರಕ್ತ ಯಾವ್ದ್ರಿ? ಕೆಂಪು. ಬರ್ರಿ ಬೇಡ, ಯಾವ್ದು ಬಂದ್ರಿ? ಕೆಂಪೇ ಬರೋದು. ಮುಸ್ಲಿಂ ರಕ್ತ, ಹಿಂದೂ ರಕ್ತ, ಕ್ರಿಶ್ಚಿಯನ್ ರಕ್ತ ಯಾವ್ದ್ರಿ ಬರೋದು? ಕೆಂಪೇ ರಕ್ತ ಬರೋದು. ಕೆಂಪು ಒಂದೇ ರಕ್ತ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಜಾತಿ ಬಾದಿ ಅಂತ ಮಾಡಿಲ್ಲ. ಅವರು ಮುಸ್ಲಿಂ ಅಂತ ಮುಸ್ಲಿಂ ಆಗ್ತಾರೆ. ನಾವು ರಕ್ತ ಅವ್ರಿ ಹೊರದು ಬಿಡ್ತೀನಿ ಇಲ್ಲಿಯಾ ಎದೆ ಬಗ್ರಿ ತಗೋಸೋಣ. ನಾವು ರಕ್ತ ಇಲ್ಲಿ ಮುಸ್ಲಿಂ ಮೇಲೆ ಕ್ರಿಶ್ಚಿಯನ್ಸ್ ಯಾವ್ದು ಕೆಂಪು ರಕ್ತ, ಅದು ಬಿಳಿ ರಕ್ತ ಬಂದದ, ಇಲ್ಲಿ ಹಸಿರು ರಕ್ತ ಬಂದದ, ಎಲ್ಲ ಕೆಂಪು ರಕ್ತನೇ ಬರೋದಕ್ರಿ. ಯಾವುದೇ ಎಲ್ಲ ಧರ್ಮ ಆದ್ರೂ ನಾವು ಜಾತಿ ಗಣತಿವಾಗಿ ನಾವು ಒಂದೇ ಧರ್ಮ, ಒಂದೇ ಇದು. ಜೈ ಸಿದ್ದರಾಮಯ್ಯ. ನಾವು ಕ್ರೈಸ್ತ, ಮುಸ್ಲಿಮು, ಹಿಂದೂ, ಕ್ರೈಸ್ತ ಎಲ್ಲರನ್ನು ಒಗ್ಗೂಡಿಸ್ಕೋಬೇಕು. ನಾವೆಲ್ಲ ಒಂದೇ ಧರ್ಮ, ನಾವೆಲ್ಲ ಒಂದೇ. ಭಾರತ ಮಾತಿಗೆ ಜೈ. ನಾವೆಲ್ಲ ಒಂದೇ ಅಂತ ಹೇಳ್ಬೇಕು ಹೊರತು ಬಿಜೆಪಿಯವರು ಮುಸ್ಲಿಂ ಬೇರೆ, ಕ್ರಿಶ್ಚಿಯನ್ಸ್ ಬೇರೆ, ಹಿಂದೂ ಬೇರೆ ಅಂತ ಹೇಳ್ತಾರೆ. ಯಾಕೆ ಹೇಳ್ಬೇಕು? ಸಿದ್ದರಾಮಯ್ಯ CM ಆದ್ಮೇಲೆ ಹೇಳ್ತಾರದವರು. ನಮ್ಮ ಮುಸ್ಲಿಮರು ಏನ್ರಿ ಮಾಡಿದಾರೋ, ಕ್ರಿಶ್ಚಿಯನ್ಸ್ ಏನ್ರಿ ಮಾಡಿದಾರೋ ಅವ್ರ ರಕ್ತ ಕುದ್ರು ಒಂದೇಯ, ನಮ್ಮ ರಕ್ತ ಕುದ್ರು ಒಂದೇಯ, ನಮ್ಮ ಧರ್ಮನೂ ಒಂದೇಯ, ಅವ್ರ ಧರ್ಮನೂ ಒಂದೇಯ. ಇಲ್ಲಿ ಜನಕಲ್ಯಾಣ ಸಮಾವೇಶ ಅಂತ ನಡೀತಾ ಇದೆ. ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ನಾವು ಹಾಗೇನೆ ಅವರ ಅಭಿಮಾನದಿಂದ ಬರ್ತಿರೋದು. ಗ್ಯಾರಂಟಿ ಯೋಜನೆಗಳು ಕೆಲವರು ಮಹಿಳೆಯರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅದಕ್ಕಾಗಿಯೇ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈಗಾಗಲೇ ಸಮಿತಿಗಳನ್ನು ರಚನೆ ಮಾಡಲಾಗಿದೆ ಮತ್ತು ಅದು ಸಕ್ರಿಯವಾಗಿ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಥರದ್ದು ಯಾವುದೇ ತೊಂದರೆ ಇದ್ರೂ ಸರಿ ಹೋಗುತ್ತೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳು ಹೆಚ್ಚಾಗಿದೆಯಲ್ಲ, ಇದ್ರ ಬಗ್ಗೆ ಏನಂತ ಅಂತ ರಾವಣ ಮೆಚ್ಚಲಿಲ್ಲ ಅಂತ ಅಂದಮೇಲೆ ಒಂದು ಸರ್ಕಾರ ಅಂತಿದ್ದಾಗ ಎಲ್ಲರೂ ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ನಿಜವಾಗ್ಲೂ ಬಡವರಿಗೆ ತಲುಪ್ತಾ ಇರೋದ್ರಿಂದ ಖಂಡಿತ ಇದನ್ನು 99% ಜನ ಒಪ್ಪಿರ್ತಾರೆ. ಯಾರೋ 1% ಅದನ್ನು ಬ್ಲೇಮ್ ಮಾಡ್ತಾರೆ. ಅದು ಅವ್ರ ಕರ್ತವ್ಯ ಕೂಡ. ವಿರೋಧ ಪಕ್ಷದಲ್ಲಿದ್ದಾಗ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಹೌದಲ್ವಾ? ಹಾಗೆ ಇದು ಕೂಡ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು? ಸಾಕಷ್ಟು ಆಗಿದೆ ಈಗಾಗಲೇ ಆ ವಿಚಾರವಾಗಿ ಸಾಕಷ್ಟು ಗೋಷ್ಠಿಗಳಾಗಿದೆ, ಎಲ್ಲನೂ ಆಗಿದೆ. ಆದರೆ ಎಲ್ಲಿ ಆ ಥರ ಆಗಿದೆ ಅಂತ ಅಂದಾಗ ಅದನ್ನು ಸಾಕ್ಷಿ ಸಮೇತ ತೋರಿಸ್ಬೇಕೋ ಹೊರತು ಸುಮ್ಮನೆ ಅನವಶ್ಯಕವಾಗಿ ದೂರೋದ್ರಿಂದ ಯಾವುದೂ ಕೂಡ ಪರಿಹಾರ ಆಗಲ್ಲ. ಹೌದಲ್ವಾ? ಸೊ ಇದನ್ನು ನಾವು ಪ್ರೂವ್ ಮಾಡೋದಕ್ಕೆ ಅಂತಲೇ, ಇದನ್ನು ನಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತಲೇ ಇಷ್ಟು ಜನ ಬಂದಿದ್ದೀವಿ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅವರು ಎಷ್ಟು ಜನಗಳಿಗೆ, ಬಡ ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ 5 ಗ್ಯಾರಂಟಿಗಳನ್ನೇನು ತಂದರು ಅದನ್ನು ಸಹಿಸೋಕ್ಕಾಗದಲೇ ಇವತ್ತು ಜನಸಾಮಾನ್ಯರಿಗೆ, ಬಡವರಿಗೆ, ಪ್ರತಿಯೊಬ್ಬರ ಮನೆಗೂ ಇದು ಗೃಹಲಕ್ಷ್ಮಿ ದುಡ್ಡು, ಇನ್ನು ಕರೆಂಟ್ ಬಿಲ್ ಫ್ರೀ, ಇನ್ನು ಉಚಿತ ಪಡಿತರ ಇವೆಲ್ಲ ಸಿಗ್ತಾ ಇದೆ. ಇವೆಲ್ಲ ಏಳಿಗೆಗಳನ್ನ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅವರಿದ್ದಾಗ ನಾವೇನು ಕೊಡಬೇಡಿ ಅಂತ ಹೇಳಿದ್ವಾ? ಅವ್ರೇನೂ ಕೊಟ್ಟಿಲ್ಲ. ಬರೀ 40% ಕಮಿಷನ್ ತಗೊಂಡು ಕಾಲಹರಣ ಮಾಡಿದರು. ಇವತ್ತು ಈ ಏಳಿಗೆನ ಸಹಿಸೋಕ್ಕೆ ಒಂದೇ ಒಂದು ಉದಾಹರಣೆ ಏನು ಅಂದರೆ, ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಭಾಳ ಹೀನಾಯ ಸ್ಥಿತಿಗೆ ಹೋಯ್ತದೆ ಅಂತ ಹೇಳಿದ್ರಲ್ಲ, 3 ಉಪಚುನಾವಣೆಗಳನ್ನು ಬಹುಮತದಿಂದ ಗೆದ್ದು. ಇದೊಂದು ಸ್ಪಷ್ಟ ಉದಾಹರಣೆ. ಮುಂದೆ 2028ಕ್ಕೂ ಅಷ್ಟೇ ಕಾಂಗ್ರೆಸ್ಸೇ ಬರುತ್ತೆ. ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಯ್ತಾರೆ. ಸಿದ್ದರಾಮಯ್ಯ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಜೋಡೆತ್ತಿದ್ದಂಗೆ. ಇವ್ರನ್ನ ಬೇರ್ಪಡಿಸೋಕ್ಕೆ ಯಾರ ಕೈಲೂ ಹಾಕಲ್ಲ. ಸಾಮಾನ್ಯ ಜನ, ಬಡವರ್ಗ, ದೀನ ದಲಿತರು, ಸಾಮಾನ್ಯ ಕುಟುಂಬದವರು ಪ್ರತಿಯೊಬ್ಬರು ಸರ್ಕಾರದ ಪರವಾಗಿದ್ದೀವಿ. ನಾವೆಲ್ಲ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯರ ಪರವಾಗಿದ್ದೀವಿ. ಖಂಡಿತವಾಗ್ಲೂ ಮುಂದೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ 100ಕ್ಕೆ 100ರಷ್ಟು ಆಯ್ತಾರೆ. ಸಿದ್ದರಾಮಯ್ಯನವ್ರ ಬೆಂಬಲ ಇರ್ತದೆ. ಇದೇ ರೀತಿ ಮುಂದುವರ್ಕೊಂಡು ಹೋಗ್ತದೆ. ಮತ್ತು 2028ಕ್ಕೆ ನಮ್ಮ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸ್ತದೆ. ಈ ಸಮಾವೇಶದ ಬಗ್ಗೆ ಇವರು ಮಾತಾಡ್ತಾನೆ, ಅಶೋಕ್ ಅವರು ಮಾತಾಡ್ತಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತಂದರೆ ಇದು ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಮರ ಸಮಾವೇಶ ಅಂತ.
ಸರ್ವ ಧರ್ಮಗಳನ್ನು ಗೌರವಿಸುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಪಕ್ಷ. ಈ ಬುನಾದಿ ಮೇಲೆ ಇವರು ಏನು ಹಿಂದೂ ಮುಸ್ಲಿಮ್ಸನ್ನ ಎತ್ಕೆಟ್ಕೊಂಡು ಏನೇ ಮಾಡಿದ್ರು ನಮ್ಮ ಕಾಂಗ್ರೆಸ್ಸನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಜನಸಾಮಾನ್ಯರಿಗೆ ಅರಿವಾಗಿದೆ ಕಾಂಗ್ರೆಸ್ ಅಂದರೆ ಏನು, ಕಾಂಗ್ರೆಸ್ಸಿನ ಯೋಜನೆಗಳಂದ್ರೆ ಏನು, ಕಾಂಗ್ರೆಸ್ಸಿನ ಬಡವರ ರಕ್ಷಣೆಗೆ ಕಾಂಗ್ರೆಸ್ ನಿಂತಿರೋದು. ಇವ್ರು ಯಾರೋ ಈ ಮೋದಿ, ಅಂಬಾನಿ, ಅದಾನಿ ಅಂಥವ್ರು ಸಾಲ ಮನ್ನಾ ಮಾಡ್ತಾರೆ. ಇವತ್ತು 2,000 ಕೊಟ್ಟಿರೋದಕ್ಕೆ ಅವ್ರೇನು ಕರ್ನಾಟಕ ದಿವಾಳಿ ಆಯಿತು, ಅದು ದಿವಾಳಿ ಆಯಿತು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಾವು ಇವತ್ತು ಕೊಟ್ಟರೆ 2,000 ರೂಪಾಯಿ ದುಡ್ಡು ತಗೊಂಡು ರೇಷನ್ ಅಂಗಡಿಗೆ ಹಾಕ್ತೀವಿ, ಇನ್ನೊಂದಕ್ಕೆ ಹಾಕ್ತೀವಿ, ನಾವು ಜನಸಾಮಾನ್ಯರಿಗೆ ಉಪಯೋಗಿಸ್ಕೊತೀವಿ. ಅದು ಖರ್ಚಾಯ್ತೈತೆ. ನಾವೇನು ಯಾರೂ ಇಲ್ಲಿ 2,000 5,000 ದುಡ್ಡು ಕೊಡೋರು ಬ್ಯಾಂಕಿನಲ್ಲಿ ಮಾಡೋರು ಯಾರೂ ಇಲ್ಲ. ಎಲ್ಲರೂ ಸಾಮಾನ್ಯ ಜನಕ್ಕೆ. ಈ ಸಾಮಾನ್ಯ ವರ್ಗ ಕಾಂಗ್ರೆಸ್ಸನ್ನು ಕೈ ಹಿಡಿಯುತ್ತೆ. ಮುಂದೆ 2028ಕ್ಕೂ ಕಾಂಗ್ರೆಸ್ಸೇ ಜೈಬೇರಿ. ಮುಂದಿನ ಈಗ ಇದಾದಮೇಲೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪದಗ್ರಹಣ ಮಾಡ್ತಾರೆ. ಸಿದ್ದರಾಮಯ್ಯನವ್ರ ಬೆಂಬಲ ಇದೆ. ಸುಮ್ಮನೆ ಇವರೆಲ್ಲ ಅವರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಈಗ ನೋಡಿದ್ದೀರಾ, ಬರೀ ಮುಸ್ಲಿಮ್ಸ್ ಇದ್ದಾರಾ ಸರ್ ಇಲ್ಲಿ? ಎಲ್ಲರೂ ಪ್ರತಿಯೊಂದು ಜಾತಿಯವರು ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ಸನ್ನು ಇಡೀ ಕರ್ನಾಟಕದಲ್ಲಿ ಒಪ್ಕೊಂಡಿದೆ. ಈಗ ಹೇಳ್ತಾ ಇದ್ರು, ಈಗ 1 ತಿಂಗಳು ಮುಂಚೆ ಉಪಚುನಾವಣೆಗಿಂತ ಮುಂಚೆ ನಾವೆಲ್ಲ 2 ಪಕ್ಷಗಳು ಒಂದಾಗಿಬಿಟ್ಟಿದ್ದೀವಿ, ನಾವು ಇನ್ನು ಕಾಂಗ್ರೆಸ್ಸನ್ನು ಎಷ್ಟೋ ದೂರ ಕಳಿಸ್ತೀವಿ ಅಂತ. ಜನ ಕಳಿಸ್ಬೇಕು, ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು 2,000 ರೂಪಾಯಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಗೂ, ಪ್ರತಿಯೊಬ್ಬ ಮಹಿಳೆಗೂ ತಲುಪ್ತಾ ಐತೆ. ಇವತ್ತು ಬಸ್ ಚಾರ್ಜ್ ಎಷ್ಟು ಇಲ್ಲಿಂದವ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಇವತ್ತು ಮಹಿಳೆಯರು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ಮೋದಿ ಸಾಹೇಬರು 15 ಲಕ್ಷ ಕೊಡ್ತೀವಿ ಅಂದರು. 15 ಲಕ್ಷ ಕೊಡೋಕ್ಕೆ ಅವ್ರ ಕೈಲಿ ಆಗಿಲ್ಲ. ಇವತ್ತು 5 ಗ್ಯಾರಂಟಿಗಳನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜಾತಿ ಭಾವನೆ ಇಲ್ದಲೇ ತಲುಪಿಸಿರೋದ್ರಿಂದ ಅದನ್ನು ಅವರಿಗೆ ತಡ್ಕೊಳ್ಳಾಗ್ದಲೇ ಯಾವುದ್ಯಾವುದು ಅವಕಾಶವನ್ನು ತೋರಿಸ್ತಾ ಇದ್ದಾರೆ. 15 ಬಜೆಟ್ಗಳನ್ನು ಮಾಡಿದ್ದಾರೆ ಅವರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು. ಇವತ್ತು ಆ ಜಾಗದಲ್ಲಿ ಚನ್ನಪಟ್ಟಣ, ಸಂಗೂರು ಇವು 3 ಕ್ಷೇತ್ರಗಳನ್ನು ಗೆಲ್ಲಬೇಕಾದ್ರೆ ಇವತ್ತು ಅವ್ರ ಹಗರಣ ಇದೆ, ಪ್ರತಿಯೊಂದು ಇದೆ ಅಂತ ತೋರಿಸಿದವರು. 3 ಕಾಂಗ್ರೆಸ್ಸು ಗೆಲ್ಲಬೇಕು ಅಂದರೆ ಎಷ್ಟು ಸುಲಭವಾಗಿ ಗೆದ್ಕೊಬಂದರು ಅಂದರೆ ಅವರು ಕರೆಕ್ಟಾಗಿ ಕ್ರಿಯಾಗಿ ಇರೋದಕ್ಕೆ ಗೆದ್ಕೊಬಂದಿರೋದು ಸರ್. ಅದಕ್ಕಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲೂ CS ಪಾಟೀಲ್ ಅವರು ಗೆಲ್ಲಬೇಕಾದ್ರೆ ಅಷ್ಟೇ ಹೋರಾಟ ಮಾಡಿ ಗೆಲ್ಲಿಸಿದ್ದಾರೆ. ಅವರಿಗೆ ಎಲ್ಲ ಅಭಿಮಾನಿಗಳು ಅಷ್ಟು ಇರೋದ್ರಿಂದ ನಮ್ಮ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆ ಅಭಿವೃದ್ಧಿಯಾಗಿ ಹೊರಹೊಮ್ಮಿ ಬಂದಿದೆ. ಈ ವಕ್ಫ್ ವಿವಾದ ಆದಮೇಲೆ ಸ್ವಾಮೀಜಿಗಳೆಲ್ಲ ಅಖಾಡಕ್ಕೆ ಇಳಿದಿದ್ದಾರೆ. ಸ್ವಾಮೀಜಿಗಳು ಕೂಡ ದ್ವೇಷದ ಮಾತುಗಳನ್ನು ಆಡಲಿಕ್ಕೆ ಶುರುವಾಗಿದೆ. ಇದು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಸ್ವಾಮೀಜಿಗಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ಸ್ವಾಮೀಜಿಗಳು ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ ಆಗಿರಬಾರ್ದು ಅಂತಕ್ಕಂಥದ್ದನ್ನು ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಮಠ ಅಂತ ಹೇಳಿದ್ರೆ ಎಲ್ಲ ಸಮುದಾಯದ ಅನ್ನ ಅಕ್ಷರ ದಾಸೋಹ ಈ ಏನಿದೆ ಇದು ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ ಸೀಮಿತವಾಗಬಾರ್ದು ಅಂತಕ್ಕಂಥದ್ದನ್ನು ನಮ್ಮ ಒಂದು ಇದು ಭಾವನೆ. ಯಾಕೆಂದರೆ ಅವರ ಪೂಜ್ಯರು ಅಂತ ಹೇಳಿದ್ಮೇಲೆ ದೇವ್ರ ಸಮಾನ ಅಂತೇಳಿ ಸ್ವಾಮೀಜಿಗಳನ್ನ ನಾವೆಲ್ಲರೂ ಕೂಡ ಪೂಜ್ಯ ಸ್ಥಾನ ಕೊಟ್ಟಿದ್ದೀವಿ. ಅವರು ದೇವರು ಯಾವ ರೀತಿ ನಡ್ಕೊಂತಾರೆ ಆ ರೀತಿ ದೇವ್ರ ರೀತಿಯಲ್ಲಿ ನಡ್ಕೊಂಡು ಎಲ್ಲ ಸಮಾಜನ ಒಂದು ಸರಿದೂಗಿ ಒಂದು ಸಮಾಜದ ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಮಾಜನ ಒಂದು ಒಳ್ಳೆಯ ಇದಕ್ಕೆ ಉತ್ತಮಕ್ಕೆ ಒಂದು ಕೊಂಡೊಯ್ಯೋದಕ್ಕೆ ಇಂಥ ಒಂದು ಜನಪರವಾದಂಥ ಸರ್ಕಾರಗಳಿಗೆ ಸಹಕಾರವನ್ನು ಕೊಟ್ಟು, ಅಕಸ್ಮಾತ್ ಒಂದು ವೇಳೆ ಸಣ್ಣ ಪುಟ್ಟ ತಪ್ಪೇನಾರಿದೆ ಅದು ತಿದ್ದುವಂಥ ಕೆಲಸವನ್ನು ಸ್ವಾಮೀಜಿ ಮಠ ಮಾನ್ಯಗಳು ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಕಾರಣ ಕಾಂಗ್ರೆಸ್ ಸರ್ಕಾರದ ಮುಂದೆ ಇದ್ದಂಥ ಇನ್ನೊಂದು ದೊಡ್ಡ ಆಗ್ರಹ ಅಥವಾ ಬೇಡಿಕೆ ಏನಂತಂದರೆ ಜಾತಿ ಗಣತಿಯ ವರದಿಯನ್ನು ಹೊರಗಡೆ ತರಬೇಕು ಅಂತ. ಅದು ಮುಂದೂಡ್ತಲೇ ಇದ್ದಾರೆ. ಇದು ಸಮುದಾಯಗಳಲ್ಲಿ ಅಸಹನೆ, ಸಿಟ್ಟನ್ನು ತರಿಸಲಿಕ್ಕೆ ಕಾರಣ ಆಗುತ್ತೆ ಅನ್ನೋದು ಸ್ಪಷ್ಟ ಕಾಣ್ತಾ ಇದೆ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದಂಥ ಹಕ್ಕು, ಸಮಾನವಾದಂಥದ್ದು ಬಾಳ್ವೆ, ಎಲ್ಲರೂ ಕೂಡ ಸಮ ಅಂತಕ್ಕಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ್ಯಾವ ಸಮುದಾಯದವರಿಗೆ ಏನೇನಿದೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಏನು ಸವಲತ್ತು, ಆರ್ಥಿಕ ಸವಲತ್ತು ಮತ್ತು ಶೈಕ್ಷಣಿಕ ಸವಲತ್ತು, ಸಾಮಾಜಿಕ ಸವಲತ್ತು, ಏನು ಈ ರಾಜಕಾರಣದ ಸವಲತ್ತುಗಳಿದ್ದಾವೆ ಎಲ್ಲದೂ ಕೂಡ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದರದೇ ಆದಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಇವತ್ತು ಯಾರು ಅಸ್ತಿದ್ದಾನೆ, ಯಾರು ಬಡವ ಇದ್ದಾನೆ ಅಂತನಿಗೆ ಸೌಕರ್ಯಗಳು ತಲುಪಿ ಅವನು ಯಾರು ಉಳ್ಳಂಥವನಿದ್ದಾನೆ ಅವನು ಸರಿಸಮಾನಕ್ಕಾಗಿ ಬೆಳೆದಾಗ ಈ ಸಮಾಜ, ಈ ದೇಶ ಒಂದು ಸಮಾನ ಸ್ಥಿತಿಗೆ ಬಂದಾಗ ಎಲ್ಲರೂ ಕೂಡ ಸಮಾನರು ಅಂತ ಭಾವಿಸ್ಬೇಕಾಗತ್ತೆ. ಹಾಗಾಗಿ ಇದು ಜಾತಿ ಸಮೀಕ್ಷೆ ಆಗಬೇಕು. ಯಾರ್ಯಾರು ಹಿಂದುಳಿದಿದೆ ಅವ್ರನ್ನ ಮುಂದಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು. ಶೈಕ್ಷಣಿಕವಾಗಿರಲಿ, ಆರ್ಥಿಕವಾಗಿರಲಿ, ಸಾಮಾಜಿಕವಾಗಿರಲಿ. ಈ ಸರ್ಕಾರದ ಮೇಲೆ ಬಂದರೆ ಇನ್ನೊಂದು ಆರೋಪ ಅಂದರೆ ರೈತರ ಆಸ್ತಿಯನ್ನು ಕಬಳಿಸ್ತಾ ಇದೆ, ವಕ್ಫ್ ಮೂಲಕ ರೈತರ ಆಸ್ತಿಯನ್ನು ಕಬಳಿಸ್ತಾ ಇದೆ ಅಂತ. ಸಂವಿಧಾನ ರಚನೆಯಾಗಿ ಅಂಬೇಡ್ಕರ್ ಏನು ರಚನೆ ಮಾಡಿದ್ದಾರೆ ಅವತ್ತಿಂದ ವಕ್ಫ್ ವಿಚಾರ ಇದೆ. ವಕ್ಫ್ ವಿಚಾರ ಇವತ್ತು ವಿಚಾರ ಅಲ್ಲ, ಇಡೀ ದೇಶದ ಇದೆ. ಸುಮ್ಮನೆ ಇವರು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸುವ ಉದ್ದೇಶದಿಂದ BJಪಿಯವರು ಇದು ಪಿತೂರಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ, DK
ಎಲ್ಲ ಹೋರಾಟ ಮಾಡ್ತಾಯಿದ್ದಾರೆ. BJP ಕಟ್ಟುಡಿಯಾಗಿ ಮಾಡ್ತಾಯಿದ್ದಾರೆ. ಬಿ ಜೆ ಪಿ ಬೇಡ, ನಮ್ಗೆ ಕಾಂಗ್ರೆಸ್ಸೇ ಬೇಕು. ಕಾಂಗ್ರೆಸ್ಸು ನಮಗೆ ಹಳೆ ಆದರೆ ಇಂದಿರಾ ಗಾಂಧಿ ಸರ್ಕಾರದಿಂದ ಸರ್ಕಾರ ಜೋಳ ಕೊಟ್ಟರು, ಭೂಮಿ ಒಡೆಯ ಜೋಳ ಕೊಟ್ಟರು. ಇಂದಿರಾ ಗಾಂಧಿ ಅಮ್ಮ ಜೋಳ ಕೊಟ್ಟು ನಮ್ಮನ್ನು ಉಳಿಸಿದ್ರು. ಇವತ್ತು ಕಾಂಗ್ರೆಸ್ಸನ್ನ ಹಾಳು ಮಾಡಬೇಕು ಅಂತ ಮಾಡ್ತಿದ್ದಾರೆ. ಹಾಳು ಮಾಡಬಾರ್ದು, ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬಂದರೆ ನಮ್ಮ ದೇಶ ಉಳಿತದೆ. ಈ BJP ಬಂದರೆ ನಮ್ಮ ಬಡವ್ರ ಬೋಗರಿಗೆ ತೊಂದರೆ ಕೊಡ್ತಾರೆ. ಪ್ರಥಮವಾಗಿ ಅದು ವಕ್ಫ್ ಅಂದರೆ ಏನಂತ ಅದ್ರ ಅರ್ಥ ಆಗಬೇಕಲ್ಲ. ವಕ್ಫ್ ಅಂದರೆ ಅದು ಮಸೀದಿಗೆ ಸಂಬಂಧಪಟ್ಟದಂಥದ್ದು, ದರ್ಗಾಕ್ಕೆ ಸಂಬಂಧಪಟ್ಟಿದಂಥ ಹಿಂದಿನ ಆಸ್ತಿಗಳು ಮಾತ್ರ ಅದು ಉಳ್ಕೋಬೇಕಷ್ಟೇ. ಬಿಟ್ಟರೆ ಹೊಸದಾಗಿ ಯಾವುದೂ ಕೂಡ ವಕ್ಫಾಗಿ ಇನ್ನೊಬ್ಬರು ಆಕ್ರಮಣ ಮಾಡೋದು, ಇನ್ನೊಬ್ಬರು ರೈತಂದು ಆಕ್ರಮಣ ಮಾಡೋಂಥ ವಿಚಾರ ನಮಗೆ ಅದು ಹೇಳ್ಕೊಟ್ಟಿಲ್ಲ. ನಮ್ಮ ಇದರಲ್ಲೂ ಹೇಳ್ಕೊಟ್ಟಿಲ್ಲ, ಜನಾಂಗದಲ್ಲೂ ಹೇಳ್ಕೊಟ್ಟಿಲ್ಲ. ಅಲ್ಲ, ಬಿ ಜೆ ಪಿಯರು ಆರೋಪ ಮಾಡ್ತಾರೆ. ಅವರು ಆರೋಪ ಮಾಡಲಿಲ್ಲ ಅಂತಂದರೆ ಅವರ ಪಕ್ಷ ಬೆಳವಣಿಗೆ ಆಗಲ್ಲ. ನಮ್ಮನ್ನು ಮುಸಲ್ಮಾನರ ಜನಾಂಗನ ದೂರಿಲ್ಲ ಅಂತಂದರೆ ಅವರ ಮತ ಪರಿವರ್ತನೆ ಆಗೋದಿಲ್ಲ. ಬೊಮ್ಮಾಯಿ ಸರ್ಕಾರದಲ್ಲಿ ಅತಿ ಹೆಚ್ಚಿನ ನೋಟಿಸ್ಗಳು ಇಶ್ಯೂ ಮಾಡಿದೆ. ಅವರು ಒಂದು ತಾವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ವಕ್ಫ್ ದೇವರ ಆಸ್ತಿ, ಅದನ್ನು ನೀವು ಉಳಿಸ್ಕೋಬೇಕು ಅಂತಲ್ಲಿ ಅವರೇ ಸ್ವತಃ ಒಂದು ಬಸವರಾಜ ಬೊಮ್ಮಾಯಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಾಮಾಜಿಕ ಇದರಲ್ಲಿ ವೈರಲ್ ಆಗಿದೆ. 2023 ತನಕ ಅವರೇ ಹೆಚ್ಚಿನ ನೋಟಿಸ್ ಇಶ್ಯೂ ಮಾಡಿರೋದು. ಕಾಂಗ್ರೆಸ್ ಸರ್ಕಾರಕ್ಕಿಂತಲೂ ಅವರೇ ಹೆಚ್ಚಿನ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದರಿಂದ ಅವರ ತಪ್ಪನ್ನು ನಮ್ಮ ಮೇಲೆ ಹಾಕೋಕ್ಕೆ ಮೇಕೆ ತಿಂದು ಮೊಸರು ಇನ್ನೊಬ್ಬರ ಬಾಯಿ ಒರೆಸಿತ್ತಂತಲ್ಲ, ಅದನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಹಾಕೋಕ್ಕೆ ಎಲ್ಲೋ ನಾವೊಂದು ಲಾಭ ಮಾಡ್ಕೊಳ್ಳೋಂಥ ಇದರಲ್ಲಿ ಅವರಿದ್ದಾರೆ. ಅದು ಖಂಡಿತ ಯಾವುದೇ ಕಾರಣಕ್ಕೂ ಅದು ಫಲಪ್ರದವಾಗೋದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.